ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಳ್ಳಾರಿಯಲ್ಲಿ ಈಗ ಬ್ಯಾನರ್ ಗಲಾಟೆ ವಿವಾದ ಜೋರಾಗಿದೆ. ಹತ್ಯೆ ಬೆದರಿಕೆ ಆರೋಪವನ್ನ ಜನಾರ್ದನ್ ರೆಡ್ಡಿ ಅವರು ಮಾಡಿರೋದು. ಜನಾರ್ದನ್ ರೆಡ್ಡಿ ಆರೋಪ ಬೆನ್ನಲ್ಲೇ ಪೊಲೀಸರು ಮಹಜರನ್ನ ಮಾಡ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ಸಮ್ಮುಖದಲ್ಲೇ ಪೊಲೀಸರು ಮಹಜರನ್ನ ಮಾಡ್ತಾ ಇರೋದು. ಬ್ಯಾನರ್ ಗಲಾಟೆ ವಿಚಾರ. ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದು, ನಾನು ಕಾರಿಂದ ಇಳಿತಾ ಇದ್ದಂಗೆನೆ ನನ್ನ ಮೇಲೆ ಗುಂಡಿನ ದಾಳಿ ಆಯಿತು, ನನ್ನ ಮನೆ ಮೇಲೆ ಗುಂಡಿನ ದಾಳಿ ಆಯಿತು ಅಂತ ಹೇಳಿ, ನನ್ನನ್ನು ಹತ್ಯೆ ಮಾಡೋಕ್ಕಂತಲೇ ಎಲ್ಲ ಪ್ಲ್ಯಾನನ್ನು ಮಾಡಿದ್ರು ಅಂತೇಳಿ ಆ ನಿಟ್ಟಿನಲ್ಲಿ ಪೊಲೀಸರು ಸ್ಥಳ ಮಹಜರನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ಜನಾರ್ದನ್ ರೆಡ್ಡಿ ಅವರ ಸಮ್ಮುಖದಲ್ಲೇ ನಡೀತಾ ಇರುವಂತಹ ಸ್ಥಳ ಮಹಜರು ಇದಾಗಿದೆ. ಈಗ ನೋಡ್ತಾರೆ ಎಲ್ಲಿಂದ ಬಂತು, ಏನು, ಯಾರು ಫೈರ್ ಮಾಡಿದ್ರು, ಎಲ್ಲವೂ ಕೂಡ ಡೀಟೇಲ್ ಆಗಿ ಈಗ ತೆಗೆದುಕೊಳ್ಬೇಕು. ಅವ್ರ ಕಾರ್ ಮೇಲೂ ಆಗಿದೆ ಅಂದರೆ ಕಾರಿಗೆ ಏನಾದರೂ ಆಗಿರಬೇಕಲ್ಲ. ಸೊ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಸೊ ಬ್ಯಾನರ್ ಗಲಾಟೆಯ ವಿಚಾರದಲ್ಲಿ ಅವರು ಬರ್ತಾ ಇದ್ದಂಗೆ ಅವರ ಬುಲೆಟ್ ಫೈರ್ ಮಾಡುವಂಥದ್ದಾಯಿತು. ಸೊ ಹಾಗಾಗಿ ಆ ಬುಲೆಟ್ಗಳು ಬಂದು ಬಿದ್ದಿದ್ದನ್ನು ಕೂಡ ಅವರು ಕೈ ಹಿಡಿದು ತೋರಿಸ್ತಾ ಇದ್ರು, ಇದು ನೋಡಿ ನನ್ನ ಮೇಲೆ ಆಗಿದ್ದು ಅಂತ ಹೇಳಿ. ನನ್ನ ಜೊತೆಗಿದ್ದಂಥವರೆಲ್ಲ ನನ್ನ ಸುತ್ತುವರ್ಕೊಂಡ್ರು, ಇಲ್ಲಾಂದರೆ ನನ್ನನ್ನೇ ಟಾರ್ಗೆಟ್ ಮಾಡಿದರು ಅನ್ನುವಂಥದ್ದು ಅವರ ಆರೋಪ ಆಗಿತ್ತು. ಆಮೇಲೆ ಅವರ ಮನೆ ಮೇಲೂ ಕೂಡ ಫೈರ್ ಆಯಿತು, ಅದನ್ನು ಕೂಡ ಅವ್ರು ಹೇಳ್ಕೊಂಡಿದ್ರು. ಆ ಬುಲೆಟನ್ನು ಕೂಡ ತೋರಿಸಿದ್ರು. ಇವೆಲ್ಲವೂ ಕೂಡ ಈಗ ಪೊಲೀಸರು ಒಂದು ಬಾರಿ ಮಹಜರನ್ನು ಮಾಡ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ಅಮರೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾರೆ. ಅಮರೇಶ್, ಇಷ್ಟೊಂದು ದಿನಗಳು ಬೇಕಾ ಪೊಲೀಸರಿಗೆ? 6 ದಿನ ಆಗೋಯ್ತು, 1ನೇ ತಾರೀಕು ಆಗಿದ್ದು. ಇವತ್ತಿಗೆ ಬಂದುಬಿಟ್ಟು ಪೊಲೀಸರು ನಿನ್ನೆ ನೋಡಿದರೆ ನಿನ್ನೆ ಹೋಗ್ಬಿಟ್ಟು ಸ್ಥಳ ಮಹಜರನ್ನು ಮಾಡ್ತಾರೆ, ಇವತ್ತು ನೋಡಿದರೆ ಬಂದುಬಿಟ್ಟು ವಿಚಾರಣೆಯನ್ನು ಮಾಡ್ತಾರೆ. ಏನು ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ದಾರೆ ಪೊಲೀಸರೆಲ್ಲ? ಅರುಣ್, ಆರಂಭದಲ್ಲಿ ಇಡೀ ಪರಿಸ್ಥಿತಿಯನ್ನು ಹತೋಟಿಗೆ ತರುವಂಥದ್ದು ಪೊಲೀಸರ ಜವಾಬ್ದಾರಿಯಾಗಿತ್ತು. ಹಾಗಾಗಿ ಅದನ್ನು ಹತೋಟಿಗೆ ತೆಗೆದುಕೊಂಡು ಬರಲಿಕ್ಕೆ ಕೂಡ 24 ಅವರ್ಸ್ ಬೇಕಾಯಿತು, ಅದೆಲ್ಲ ಆಗಿತ್ತು. ಆದರೆ ಅದಾದಮೇಲೆ ಆರೋಪಿಗಳನ್ನ ಬಂಧಿಸುವ ಕಾರ್ಯದಲ್ಲಿ ಪೊಲೀಸರು ಬ್ಯುಸಿಯಾಗಿದ್ದರು. ಮತ್ತು ಮೊನ್ನೆ ಅಂದರೆ 4ನೇ ತಾರೀಕಿನ ದಿನದಂದು ಒಟ್ಟು 26 ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಿದ್ರು. ಆದರೆ ಎಲ್ಲ ಒಂದು ಕಡೆಗೆ ತನಿಖೆ ಸಾಕಷ್ಟು ವಿಳಂಬ ಆಗ್ತದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಘಟನೆ ನಡೆದ 2-3 ದಿನಗಳಲ್ಲೇ ಈ ಒಂದು ಪ್ರಕ್ರಿಯೆಯನ್ನು ಪೊಲೀಸರು ಮಾಡಬೇಕಾಗಿತ್ತು. ಆದರೆ ಇವತ್ತು 6ನೇ ದಿನ, ಇವತ್ತು ಆ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ನಾವು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತಾರೆ. ಅಂದರೆ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರು ಕೊಟ್ಟಿರುವಂಥ ಒಂದು ದೂರೇನಿತ್ತು, ಆ ಒಂದು ದೂರಿನ ಆಧಾರದ ಮೇಲೆ ಬಳ್ಳಾರಿಯ ಪೊಲೀಸರು ಇದೀಗ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ ಅವರು ಅವರ ಮೇಲೆ ಕೊಲೆ ಯತ್ನ ನಡೆದಿತ್ತು, ನನ್ನ ಕೊಲೆಗೆ ಸಂಚು ರೂಪಿಸಲಾಗಿತ್ತು ಅನ್ನುವಂಥ ಆರೋಪನ ಮಾಡಿದ್ರು. ಅದೇ ಒಂದು ದೂರಿಗೆ ಆ ದೂರಿನ ಸಂಬಂಧಪಟ್ಟಂಗೆ ಒಂದು FIR ಕೂಡ ದಾಖಲಾಗಿತ್ತು. ಅದರ ಭಾಗವಾಗಿ ಇದೀಗ ಅವರು ಕೊಟ್ಟಿರ್ತಕ್ಕಂಥ FIR ನಲ್ಲಿ ಈಗ ಅಯ್ಯನಗೌಡ್ರ ಅವರು ತನಿಖಾಧಿಕಾರಿ ಆಗಿದ್ದಾರೆ. ಅವರೇ ಇದೀಗ ಇಡೀ ಪ್ರಕರಣದ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಘಟನೆ ಹೇಗಾಯಿತು ಮತ್ತು ಜನಾರ್ದನ್ ರೆಡ್ಡಿ ಅವರು ಬಂದಂಥ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು, ಮತ್ತು ಎಲ್ಲಿ ಫೈರ್ ಮಾಡಿದ್ರು, ಮತ್ತು ಅವರು ಯಾವ ಮಾರ್ಗದಿಂದ ಬಂದಿದ್ರು, ಬ್ಯಾನರ್ ಎಲ್ಲಿ ಕಟ್ಟಲಾಗಿತ್ತು, ಮತ್ತು ಆ ಸಂದರ್ಭದಲ್ಲಿ ಯಾರ್ಯಾರು ಇದ್ರು ಅನ್ನುವಂಥ ಎಲ್ಲ ಸಂಪೂರ್ಣ ಮಾಹಿತಿಗಳನ್ನು ಇದೀಗ ತನಿಖಾಧಿಕಾರಿಗಳು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆಗೆ ಆ ತನಿಖೆ ಅಂದರೆ ಈ ಒಂದು ಸ್ಥಳ ಮಹಜರು ಪ್ರಕ್ರಿಯೆ ತುಂಬ ವಿಳಂಬ ಆಯಿತು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತದೆ. ಅದರ ನಡುವೆಯೂ ಸಹಿತ ಇವತ್ತು ಪೊಲೀಸರು ಈಗಾಗಲೇ ಒಟ್ಟು 6 ತನಿಖಾಧಿಕಾರಿಗಳ ನೇತೃತ್ವದಲ್ಲಿ 6 ಪ್ರಕರಣಗಳಿಗೂ ಕೂಡ ನೇಮಕ ಮಾಡಲಾಗಿದೆ. ಅದರ ಭಾಗವಾಗಿ ಒಬ್ಬೊಬ್ಬರೇ ಈಗ ತನಿಖೆಗಳನ್ನ ಆರಂಭಿಸಿದ್ದಾರೆ. ಮತ್ತೊಂದು ಕಡೆಗೆ ಜನಾರ್ದನ್ ರೆಡ್ಡಿ ಅವರ ಬಳಿ 2 ಬುಲೆಟ್ಗಳು ಸಿಕ್ತು, ಅಂದರೆ ಫೈರ್ ಆಗಿರುವಂಥದ್ದು 2 ಬುಲೆಟ್ಗಳು ಸಿಕ್ಕಿತ್ತು, ಅವುಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗಾಗಲೇ ಮೊನ್ನೆಯಿಂದಲೂ ಕೂಡ ಅವರಿಗೆ ಒಂದು ನೋಟಿಸನ್ನು ಕೊಟ್ಟು ಅವರನ್ನು ವಿಚಾರಣೆಗೆ ಸಹಕರಿಸುವಂತೆ ಕೇಳಲಾಗಿತ್ತು. ಮತ್ತು ಇವತ್ತು ಅಧಿಕೃತವಾಗಿ ಅವರಿಗೆ ಬಹುಶಃ ಸಮಯ ಕೊಟ್ಟಿದ್ದರಂತೆ ಕಾಣಿಸುತ್ತೆ. ಹೀಗಾಗಿ ಇವತ್ತು ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಕೂಡ ಆರಂಭ ಮಾಡಿದ್ದಾರೆ. ಅರುಣ್, ಓಕೆ ಅಮರೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇನ್ನು ಇತ್ತೀಚೆಗೆ ಬಹುದೊಡ್ಡ ಆರೋಪ ನಿನ್ನೆಯಿಂದ ಬರ್ತಾ ಇದ್ದಿದ್ದು ಕೇಂದ್ರ ಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು. ಅದೇನು ಅಂತಂದರೆ 2 ಬಾರಿ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಾಗಿದೆ ಅಂತ ಹೇಳಿ. ರಾಮುಲು ಅವರು ಕೂಡ ಅದನ್ನೇ ಹೇಳಿದರು, 2 ಬಾರಿ ಮರಣೋತ್ತರ ಪರೀಕ್ಷೆ. ಅವರೊಂದು ಹೆಜ್ಜೆ ಮುಂದೆನೇ ಹೋದರು, 3 ಬಾರಿ ಮರಣೋತ್ತರ ಪರೀಕ್ಷೆ ಆಗೋಯ್ತು ಅಂತ ಹೇಳಿ.